ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡಿದ್ರೆ ಪಿಂಪಲ್ಸು ಬ್ಲ್ಯಾಕ್ ಇವೆಲ್ಲ ಏನೂ ಆಗಲ್ಲ. ಸ್ಕಿನ್ ಕೇರಿಗೆ ಮುಖ ತೊಳೆಯೋಕ್ಕೆಲ್ಲ ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ. ನಮ್ಮಪ್ಪ ಸ್ಕಿನ್ ಕೇರ್ಗೆ ವಿಭೂತಿ ಯೂಸ್ ಮಾಡ್ತಾರೆ. ಮನೇಲಿ ಒಂದೊಂದು ಮುತ್ತುಗಳು. ಪಿಂಪಲ್ಸ್ ಏನಾದರೂ ಆಗೋಯ್ತು, ಮಾರ್ಕ್ಸ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಔಷಧಿ ಏನಂದರೆ ದೆವ್ವ ಥರ ಕಾಣಿಸ್ತಾ ಇದ್ದೀನಿ. ಯಾವ ಥರ ಇದ್ದೀನಿ ಅಂದರೆ ಕಾಂತಾರ ಮೂವಿಯಲ್ಲಿ ದೇವ್ರು ಬರುತ್ತಲ್ಲ ಆ ಥರ ಕಾಣಿಸ್ತಾ ಇದ್ದೀನಿ. Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಮಸ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲ ಮಸ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬಂದೆ ಮನೆಗೆ ಬಂದ್ಬಿಟ್ಟು ನನ್ನ ಮುಖನ ಮಿರರಲ್ಲಿ ನೋಡ್ಕೊಂಡೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಆದ್ರೆ ನನ್ನ ಮುಖ ನಾನೇ ನೋಡ್ಕೊಳಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಕೆಳದಾಗ ಕಾಣಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಫೇಸ್ ಕೇರ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಮುಖಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡು ಸ್ವಲ್ಪ ಸ್ಕ್ರಬ್ಬು ಗಿಬ್ಬು ಎಲ್ಲ ಮಾಡಿ ಒಂದು ಸ್ವಲ್ಪ ಬೆಳ್ಳಗಾಗೋಣ ಅಂತ. ಬೆಳ್ಳಗಾಗೋಣ ಅಂತ ಏನಿಲ್ಲ, ಒಂಥರ ಡಲ್ ಆಗಿಬಿಟ್ಟೈತೆ ಫೇಸ್ ಎಲ್ಲ. ಅದಕ್ಕೋಸ್ಕರ ಫಸ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಬರುವ. A few moments later. ಬಟ್ಟೆ ಚೇಂಜ್ ಮಾಡಿಕೊಂಡೆ. ಇವಾಗ ಹೋಗಿ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಆಮೇಲಿಂದ ಫೇಸ್ ಪ್ಯಾಕ್ ಹಾಕೋ. ಎಲ್ಲರೂ ಮುಖ ತೊಳೆಯೋಕ್ಕೆ ಫೇಸ್ ವಾಶು, ಸೋಪು, ಅದು ಇದು ಅಂತೆಲ್ಲ ಯೂಸ್ ಮಾಡ್ತಾರೆ. ಬಟ್ ನಾನು ಹಂಗಲ್ಲ, ನಾವು ಒಂಥರ ಡಿಫ್ರೆಂಟ್ ಅಲ್ವಾ. ಅದಕ್ಕೆ ನಾವು ಕಡಲೆ ಹಿಟ್ಟು ಯೂಸ್ ಮಾಡ್ತೀನಿ. ಕಡಲೆ ಹಿಟ್ಟು ಇದರಲ್ಲೇ ನಾನು ಮುಖ ತೊಳೆಯೋದು. ಸೋಪಲ್ಲೆಲ್ಲ ಮುಖ ತೊಳೆದ್ರೆ ಮುಖ ತೊಳ್ದಂಗೆ ಆಗಲ್ಲ. ನಮ್ಮಪ್ಪ ಹೇಳ್ಕೊಟ್ಟಿರೋದು. ಸುಮ್ಮನೆ ಏನಕ್ಕೆ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಕಡಲೆ ಹಿಟ್ಟಲ್ಲಿ ಮುಖ ತೊಳೆದ್ರೆ ಸಾಕು. ಟ್ಯಾನು ರಿಮೂವ್ ಆಗುತ್ತೆ, ಎಲ್ಲ ರಿಮೂವ್ ಆಗುತ್ತೆ, ಎಲ್ಲ ಕ್ಲೀನಾಗಿರುತ್ತೆ, ಪಿಂಪಲ್ಸು ಆಗಲ್ಲ. ನಾನು ಚೈಲ್ಡ್ಹುಡ್ಡಿಂದನೂ ಅಂದರೆ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಜಾಸ್ತಿ ಪಿಂಪಲ್ಸ್ ಆಗಿಬಿಟ್ಟಿತ್ತು. ಅವಾಗ ನಮ್ಮಪ್ಪ ಹೇಳ್ಕೊಟ್ಟಿದ್ದು. ಸ್ಕೂಲಲ್ಲಿ ಇದ್ದಾಗಿಂದನೂ ಇದನ್ನೇ ಯೂಸ್ ಮಾಡಿದೆ. ಟೆಂತಲ್ಲೋ ಇಟ್ಟಲ್ಲೋ ಸಮಥಿಂಗ್ ಗೊತ್ತಿಲ್ಲ, ಗ್ಯಾಪ್ನ ಇಲ್ಲ. ನಮ್ಮಪ್ಪ ಹೇಳ್ಕೊಟ್ಟಿರೋ ಸ್ಕಿನ್ ಕೇರ್ ರೋಟೀನ್ ಇದು ನನಗೆ. ನಮ್ಮಪ್ಪನೇ ನನ್ನ ಸ್ಕಿನ್ ಕೇರ್ ರೋಟೀನ್ಗೆ ಗುರುಗಳೇ. ಕಡಲೆ ಹಿಟ್ಟಲ್ಲಿ ಫೇಸ್ ವಾಶ್ ಮಾಡಿದ್ರೆ ಪಿಂಪಲ್ಸು ಬ್ಲ್ಯಾಕ್ ಇವೆಲ್ಲ ಏನೂ ಆಗಲ್ಲ. ನೀಟಾಗಿರುತ್ತೆ, ಒಳ್ಳೆ ಬ್ರೈಟ್ನೆಸ್ ಇರುತ್ತೆ, ಪಿಂಪಲ್ಸೇ ಬರೋಲ್ಲ ಕಡಲೆ ಹಿಟ್ಟಲ್ಲಿ. ನಾನು ಸ್ಕಿನ್ ಕೇರಿಗೆ ಮುಖ ತೊಳೆಯೋಕ್ಕೆಲ್ಲ ಕಡಲೆ ಹಿಟ್ಟು ಯೂಸ್ ಮಾಡ್ತೀನಿ. ನಮ್ಮಪ್ಪ ಸ್ಕಿನ್ ಕೇರ್ಗೆ ವಿಭೂತಿ ಯೂಸ್ ಮಾಡ್ತಾರೆ. ಏನೇನಕ್ಕಪ್ಪ ವಿಭೂತಿ ಯೂಸ್ ಮಾಡೋದ್ರಿಂದ ಕಣ್ಣು ಚೆನ್ನಾಗಿ ಕಾಣ್ತವೆ. ಇದು ಕಣ್ಣು ಹತ್ರ ಬ್ಲ್ಯಾಕ್ ಇದು ಬರುತ್ತಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತೆ. ನಮ್ಮ ಹೇಮಾವತಿ ಅವರು ಏನು ಯೂಸ್ ಮಾಡ್ತೀರಾ? ಫೇರ್ ಆ್ಯಂಡ್ ಲವ್ಲಿ ಪಾಂಡ್ಸ್ ಪೌಡ್ರು, ಅದು ಬಿಟ್ಟರೆ ಬೇರೆ ಏನು ಯೂಸ್ ಮಾಡಲ್ಲ. ನಮ್ಮಪ್ಪ ವಿಭೂತಿ. ನಮ್ಮ ಮನೇಲಿ ಒಂದೊಂದು ಮುತ್ತುಗಳು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿತ್ತು. ಮೈಗೆಲ್ಲ ಹಚ್ಕೊಂತೈತೆ. ಕಣ್ಣಿಗೆ ಡಾರ್ಕ್ ಸರ್ಕಲ್ಸ್ ಆದರೆ ಡಾರ್ಕ್ ಸರ್ಕಲ್ಸ್ ಹಾಕುತ್ತೆ. ಆಮೇಲೇನು ಗುಳ್ಳೆ ಆದರೆ ಗುಳ್ಳೆಗೆ ಹಾಕುತ್ತೆ. ಆಮೇಲೆ ಯಾವ್ದಾರ ಗಂಟುಗಳು ಆಗ್ಬಿಟ್ರೆ ಅದಕ್ಕೂ ಮತ್ತೆ ಇನ್ನೊಂದೇನಂದ್ರೆ ನಮ್ಮಮ್ಮನ ಫೇರ್ ಆ್ಯಂಡ್ ಲವ್ಲಿನ ಪಿಂಪಲ್ಸ್ ಏನಾದರೂ ಆಗೋಯ್ತು, ಮಾರ್ಕ್ಸ್ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಔಷಧಿ ಏನಂದರೆ ಫೇರ್ ಆ್ಯಂಡ್ ಲವ್ಲಿ. ಫೇರ್ ಆ್ಯಂಡ್ ಲವ್ಲಿ ಇಟ್ಬಿಟ್ಟು ನೈಟ್ ಮಲ್ಕೊಂಡ್ಬಿಟ್ರೆ ಕ್ಲಿಯರ್ ಆಗುತ್ತೆ. ಮಾರ್ಕು ಬರಲ್ಲ, ಏನು ಬರಲ್ಲ. ನಾವಪ್ಪ ಹೇಳ್ಕೊಟ್ಟಿರೋದು. ಪಿಂಪಲ್ಸು ಮಾರ್ಕು ಉಳಿಯಲ್ಲ, ಅದನ್ನೆಲ್ಲ ಹೊಡೆದಾಕಿ ನೀಟಾಗಿ ತೆಗೆದುಬಿಡುತ್ತೆ. ಆ ಪಿಂಪಲ್ಸ್ದು ಮಾರ್ಕೇ ಇರಲ್ಲ. ಇಲ್ಲ ಬೇರೆ ಆಯಿಲ್ಮೆಂಟು ಅದು ಇದು ಹಚ್ಚಿರೋ ಅಲ್ಲಿ ಕಪ್ಪು ಕಲೆಯಾಗಿ ಹೋಗುತ್ತೆ, ಆ ಥರ ಇರುತ್ತೆ. ಇದು ಫೇರ್ ಆ್ಯಂಡ್ ಲವ್ಲಿ ಹಚ್ಚಿ ನೋಡಿ, ಯಾವ್ದು ಆಯಿಲ್ಮೆಂಟು ಬೇಡ, ಆ ಪಿಂಪಲ್ಸ್ಗಳು ಮಾಯ ಆಗೋಯ್ತದೆ.
ಬಟ್ ಇದು ರಿಯಲ್ ಆಗಿ ನಾನಂತೂ ಅವಾಗಿಂದ ಯೂಸ್ ಮಾಡ್ಕೊಂಬಂದಿದ್ದೀನಿ. ಪಿಂಪಲ್ ಏನಾದರೂ ಆಯಿತು ಅಂದರೆ ಚಿಕ್ಕ ಪಿಂಪಲ್ ಆದ್ರೂ ಫೆನಲ್ ಇಟ್ಬಿಟ್ಟು ನೈಟ್ ಮಲ್ಕೊಂಬಿಡ್ತೀನಿ. ಒಂದು 3-4 ಡೇಸ್ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಹೋಗ್ಬಿಡುತ್ತೆ. ಅದು ಎಷ್ಟು ನಿಜಾನ ಸುಳ್ಳ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ಹಂಗೆ ಇರೋದು, ನನಗೆ ಹೋಗ್ಬಿಡುತ್ತೆ. ಮಾರ್ಕ್ಸ್ ಉಳಿಯಲ್ಲ, ಏನು ಉಳಿಯಲ್ಲ, ಕ್ಲೀನ್ ಆಗಿಬಿಡುತ್ತೆ. ಅಲ್ಲಿ ಪಿಂಪಲ್ ಇತ್ತು ಅನ್ನೋದೇ ಗೊತ್ತಾಗಲ್ಲ, ಆ ರೇಂಜಿಗೆ ಆಗ್ಬಿಟ್ಟಿರುತ್ತೆ. ನಮ್ಮ ಅಪ್ಪನ ಸೀಕ್ರೆಟ್. ನಿನಗೆ ಯಾರಪ್ಪ ಹೇಳ್ಕೊಟ್ಟಿದ್ದು? ಯಾರು ಹೇಳ್ಕೊಟ್ಟಿಲ್ಲಪ್ಪ, ಅದಿಂಗ ನಾವೇ ಹೇಳ್ದು. ಏನೋ ಟ್ರೈ ಮಾಡಕ್ ಹೋದ್ರು. ತಂಗಿಗೆ ಫುಲ್ ಪಿಂಪಲ್ಸ್ ಆಗ್ಬಿಟ್ಟಿದ್ದು. ಅದೆಂತಿದ ಕ್ರೀಮು, ಆಮೇಲೆ ಆಯಿಲ್ಮೆಂಟು ಎಲ್ಲ ತಗೊಂಬಂದು ಹಚ್ಚಿ ಇನ್ನೂ ಜಾಸ್ತಿ ಆಗೋಗಿತ್ತು. ಯಾವಾಗಲೂ ಕೈಲಿ ಹಿಂಗೆ ಇಸ್ಕಿ ಅಲ್ಲಲ್ಲಿ ಎಲ್ಲ ಎದ್ಬಿಟ್ಟಿದ್ದು. ಅವಾಗ ನಮ್ಮ ತಂಗಿಗೆ ಹೇಳಿದೆ ಒಂದು ಟೈಮ್, ಕಡಲೆ ಹಿಟ್ಟಲ್ಲಿ ಮುಖ ತೊಳೆಯಮ್ಮ, ಡೈಲಿ ಕಡಲೆ ಹಿಟ್ಟು ಯೂಸ್ ಮಾಡೋ, ಸೋಪ್ ಹಾಕ್ಬೇಡ ಅಂದೆ. ಹಂಗೆ ಯೂಸ್ ಮಾಡಿದ್ಲು, ಕ್ಲಿಯರ್ ಆಗೋಯ್ತು. ನೋಡಿದ್ರಲ್ಲ, ನಮ್ಮ ಮನೇಲಿ ಒಬ್ರೊಬ್ರು ಒಂದೊಂದ್ ಥರ ಸ್ಕಿನ್ ಕೇರ್ ರೊಟೀನ್ನ ಫಾಲೋ ಮಾಡ್ತಾರೆ. ನಮ್ಮ ಮನೇಲಿ ಇರೋರೆಲ್ಲ ಒಂಥರ ಡಿಫ್ರೆಂಟ್ ವೆರೈಟಿ ಪೀಪಲ್ಸ್. ನಮ್ಮ ಮನೇಲಿ ಇರೋರೆಲ್ಲ. ನನ್ನ ತಮ್ಮ ಅಲ್ಟ್ರಾ ಲೆಜೆಂಡ್. ಅವನು ಅವ್ನ ಕೈಗೆ ಏನು ಸಿಗ್ತೈತೆ ಅದನ್ನ ಹಾಕೊಂಡು ಯೂಸ್ ಮಾಡ್ತಾನೆ ಅಷ್ಟೇ. ಅವನು ಹಂಗಂತ ನೀವು ಮನೇಲೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬಿಡ್ರಿ. ಎಲ್ರಿಗೂ ಸೂಟ್ ಆಗುತ್ತೋ ಸೂಟ್ ಆಗಲ್ವೋ ಗೊತ್ತಿಲ್ಲ, ಬಟ್ ನಾನು ಅವಾಗಿಂದ ಹಂಗೆ ಮಾಡ್ಕೊಂಬಂದಿರೋದು. ನನಗೆ ಹಂಗೆ ಪಿಂಪಲ್ಸ್ ಹೋಗುತ್ತೆ, ನನಗೇನು ಮಾರ್ಕ್ಸ್ ಉಳ್ಕೊಳ್ಳಲ್ಲ. ಸರಿ, ನಾವು ಇಟ್ಕೊಂಡು ಮಲ್ಕೊಂಬಿಟ್ರೆ ಮಾರ್ನಿಂಗ್ ಎದ್ದೊಳಷ್ಟರಲ್ಲಿ ಒಂದೇ ದಿನಕ್ಕೆ ಏನು ಸರಿ ಹೋಗಲ್ಲ, 1 ವೀಕ್ ಆಗುತ್ತೆ ಅಷ್ಟೇ. 1 ವೀಕ್ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ, ಇರಲ್ಲ, ಹೋಗ್ಬಿಟ್ಟಿರುತ್ತೆ ಪಿಂಪಲು. ಬೇರೆಯವ್ರಿಗೆಲ್ಲ ಹಂಗೆ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ ನನಗೆ, ಒಟ್ನಲ್ಲಿ ನಾನು ಹಂಗೆ ಯೂಸ್ ಮಾಡ್ತೀನಿ. ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ. 2000 years later. ಮುಖ ತೊಳ್ಕೊಂಡು ಬಂದೆ. ಇವಾಗ ಫೇಸ್ ವಾಶ್ ಆಯಿತು, ಇವಾಗ ಫೇಸ್ ಪ್ಯಾಕ್ ಹಾಕೋಬೇಕು. ಇವಾಗ ಫೇಸ್ ಪ್ಯಾಕ್ ಹಾಕೊಂಡು ಮತ್ತೆ ಸಿಗ್ತೀನಿ. ಫೇಸ್ ಇದಕ್ಕೆ ಕಡಲೆ ಹಿಟ್ಟು ಹಾಕಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ, ಮತ್ತೆ ಹಾಲು ಹಾಕಿ ಕಲಿಸ್ಕೊಂಡಿದ್ದೀನಿ ಅಷ್ಟೇ. ನಂದು ಆಯಿಲಿ ಸ್ಕಿನ್, ಅದಕ್ಕೆ ಹಾಲು ಹಾಕ್ತೀನಿ. ಮೊಸರು ಹಾಕಿದ್ರೆ ಇನ್ನೂ ಆಯಿಲ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಇಷ್ಟೇ ಫೇಸ್ ಪ್ಯಾಕ್. ಇದನ್ನು ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡ್ರೆ ಮುಗ್ದೋಯ್ತು ನನ್ನ ಸ್ಕಿನ್ ಕೇರ್. ಅದೊಂದು ಮಾಯಿಶ್ಚರೈಸರ್ ಹಚ್ಕೊಂಡ್ಬಿಟ್ರೆ ಮುಗೀತು. ಇವಾಗ ಫೇಸ್ ಪ್ಯಾಕ್ ಹಾಕೊಂಡ್ಬಿಟ್ಟು ಮುಖ ತೊಳ್ಕೊಂಬಿಟ್ಟು ಫಸ್ಟು ಹೊಟ್ಟೆ ತಿನ್ನಬೇಕು. ಹೊಟ್ಟೆ ಹಸಿದೆ ನನಗೆ, ಊಟ ಮಾಡ್ಬಿಟ್ಟು ಫ್ಲೈಟ್. ನಾಳೆ ಜಾತ್ರೆ ಐತೆ, ನಾಳೆ ಮಾದವರದಲ್ಲಿ ಜಾತ್ರೆ ನಡೀತೈತೆ. ಅದು ಎಷ್ಟೋ ವರ್ಷ ಆದಮೇಲೆ ನಡೀತಾ ಇರೋದು. ಇವಾಗ ಫುಲ್ ಗ್ರ್ಯಾಂಡಾಗಿ ಹಬ್ಬ ಮಾಡ್ತವ್ರೆ. ನಾಳೆ ಎಲ್ಲ ನಮ್ಮ ಕಂಪ್ನಿ ಗ್ಯಾಂಗ್ ಎಲ್ಲ ಬರ್ತೈತೆ. ಡೌಟಲ್ಲಿ ಐತೆ, ನೋಡುವ. ಮೀಟ್ ಆದರೆ ಕ್ರೇಜಿ ಆಗಿರುತ್ತೆ. ನಾಳೆ ಏನೇನಾಗುತ್ತೆ ನೋಡುವ. ಈಗ 20 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಬೇಕು. ದೆವ್ವ ಥರ ಕಾಣಿಸ್ತಾ ಇದ್ದೀನಿ. ಯಾವ ಥರ ಇದ್ದೀನಿ ಅಂದರೆ, ಕಾಂತಾರ ಮೂವಿಯಲ್ಲಿ ದೇವ್ರು ಬರುತ್ತಲ್ಲ ಆ ಥರ ಕಾಣಿಸ್ತಾ ಇದ್ದೀನಿ. ಓಕೆ, ಜಾಸ್ತಿ ನೋಡಿದ್ರೆ ನೀವು ನೈಟ್ ನಿದ್ದೆ ಮಾಡಲ್ಲ, ಆಮೇಲೆ ನಿಮಗೂ ಭಯ ಆಗಿಬಿಡುತ್ತೆ. ಮುಖ ತೊಳ್ಕೊಂಡು ಆಮೇಲಿಂದ ಸಿಗ್ತೀನಿ. ಬಾಯ್ ಬಾಯ್. ಅಷ್ಟೇ, ನನ್ನ ಸ್ಕಿನ್ ಕೇರ್ ಕಂಪ್ಲೀಟ್ ಆಯಿತು. ಮುಖ ತೊಳ್ಕೊಂಡು ಬಂದು ಒಂದು ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊಂಡೆ, ಅಷ್ಟೇ ಮುಗೀತು ನನ್ನ ಸ್ಕಿನ್ ಕೇರು. ಏನು ಇವ್ರು ಇಷ್ಟೊಂದು ಡಿಫ್ರೆಂಟಾಗಿ ಏನೇನೋ ಹಚ್ಕೊಂತವ್ರೆ ಅಂತ ಅನ್ಕೊಬೇಡಿ. ನಾನು ಚಿಕ್ಕವಳಿದ್ದಾಗಿಂದನು ಇದನ್ನೇ ಫಾಲೋ ಮಾಡ್ಕೊಂಬಂದಿದ್ದು. ಕಡಲೆ ಹಿಟ್ಟು, ಪಿಂಪಲ್ಸ್ ಆದರೆ ಫೇರ್ ಆ್ಯಂಡ್ ಲವ್ಲಿ, ಅಷ್ಟೇ ಬಿಟ್ಟರೆ ಬೇರೆ ಏನು ಮಾಡಿ. ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 95 ಸಬ್ಸ್ಕ್ರೈಬರ್ಸ್ ಆಗಿದ್ರೆ, ಇನ್ನು 5 ಸಬ್ಸ್ಕ್ರೈಬರ್ ಆದರೆ 100 ಆಗುತ್ತೆ. 100 ಆದರೆ ನಮ್ಮ ಮನೇಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡ್ತೀನಿ. ಅಂದರೂ 100 ಸಬ್ಸ್ಕ್ರೈಬರ್ಸ್ ಅಂದರೆ ತಮಾಷೆನಾ ಹೇಳಿ? ಅದು ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಬಂದುಬಿಡ್ತಾರೆ, ಯೂಟ್ಯೂಬಲ್ಲಿ ಸ್ವಲ್ಪ ಕಷ್ಟ. ಯಾಕಂದರೆ ಯೂಟ್ಯೂಬಲ್ಲಿ ಜಾಸ್ತಿ ಜನ ಹೋಗಿ ನೋಡಲ್ಲ, ಅದಕ್ಕೋಸ್ಕರ. ಬಟ್ ನನಗೆ ಖುಷಿ, ಪರವಾಗಿಲ್ಲ. ಒಂದು 95 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಖುಷಿ ಆಗ್ತದೆ. ಇನ್ನೊಂದು 5 ಮೆಂಬರ್ಸ್ ಆದರೆ 100 ಆಗುತ್ತೆ. ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಮಾಡುವ. ನಿಮ್ಗೆ ಸಪೋರ್ಟ್ ಬೇಕು, ಅದಕ್ಕೆ ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ಮೀ. ಟಾಟಾ, ಬಾಯ್ ಬಾಯ್.